ಹಗರಣದಲ್ಲಿ ವಾಮಾಚಾರದ ನೆರಳು ಕಂಡು ಬಂದಿತ್ತು. ಆ ಕುರಿತಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂಡ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳನ್ನ ಬೆಂಗಳೂರಿನ ಅಶೋಕನಗರ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಮಶಾನದಲ್ಲಿ ವಾಮಾಚಾರ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಇನ್ನೂ ಹಲವರ ಕುರಿತಾಗಿ ವಾಮಾಚಾರ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಮಂಗಳೂರಿನ ಬರ್ಕೆಯಲ್ಲಿ ಬಂಧಿತನಾಗಿದ್ದಂತಹ ಪ್ರಸಾದ್ ಅತ್ತಾವರ ಆತನ ಮೊಬೈಲ್ನಿಂದ ಈ ವಾಮಾಚಾರದ ವಿಚಾರ ಬೆಳಕಿಗೆ ಬಂದಿತ್ತು. ಇದೀಗ ಆ ಕೇಸ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸರು. ದೂರುದಾರರು ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ಅವರ ಫೋಟೋ ಇಟ್ಟು ಅದಕ್ಕೆ ನಿಂಬೆಹಣ್ಣು ಹಾಕಿ ಅದೇನೇನೋ ಎಲ್ಲ ವಾಮಾಚಾರದ ವಸ್ತುಗಳನ್ನ ಬಳಸಿ ಮಾಡಿರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬಂದಿತ್ತು. ಇದೀಗ ಮೂಡ ಹಗರಣದ ವಿಚಾರದಲ್ಲಿ ವಾಮಾಚಾರ ಮಾಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು. ತಮ್ಮ ವಿರುದ್ಧ ಮಾಡಿರ್ತಕ್ಕಂಥದ್ದು ಇದು ಅಂತ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿತ್ತು. ಒಟ್ನಲ್ಲಿ ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವ್ರು ಏನು ಬಾಯ್ ಬಿಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಯಾವ ಗ್ರೌಂಡ್ಸ್ ಮೇಲೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ? ಅವರ ಪಾತ್ರ ಏನಂತ ಈ ವಾಮಾಚಾರದ ಪ್ರಕರಣದಲ್ಲಿ? ಇದು ದೂರುದಾರರ ವಿರುದ್ಧವಾಗಿ ನಡೆದಿರ್ತಕ್ಕಂತಹ ವಾಮಾಚಾರನ ಅಥವಾ ಸಿಎಂ ವಿರುದ್ಧವಾಗಿ ನಡೆದಿರ್ತಕ್ಕಂಥ ವಾಮಾಚಾರನ? ಏನಿದ್ರ ಮರ್ಮ ನಾಗರಾಜ್? ಶ್ರೀಲಕ್ಷ್ಮಿ, ಏನು ಈ ಹಿಂದೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಸಾದ್ ಅತ್ತಾವರ್ ಎಂಬ ಆತನ ಬಂಧನ ಆದಂಥ ಸಂದರ್ಭದಲ್ಲಿ ಆತನ ಮೊಬೈಲನ್ನು ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಏನು ಮೂಡ ಪ್ರಕರಣದಲ್ಲಿ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಹಾಗೇನೆ ಸಿಎಂ ವಿರುದ್ಧ ದೂರು ಕೊಟ್ಟಿರ್ತಕ್ಕ ಲೋಕಾಯುಕ್ತಗೆ ದೂರು ಕೊಟ್ಟಿರ್ತಕ್ಕಂಥ ಗಂಗರಾಜು ಫೋಟೋಗಳನ್ನು ಕಾಳಿಕಾಂಬ ದೇವಿಗೆ ಅರ್ಪಿಸಿ ಅಲ್ಲಿ ರಕ್ತ ಬಲಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಪ್ರಾಣಿ ಬಲಿಯನ್ನು ಕೊಟ್ಟು ಪೂಜೆ ಮಾಡಿ ವಾಮಾಚಾರ ಮಾಡಿರ್ತಕ್ಕಂಥ ಒಂದಷ್ಟು ಫೋಟೋಗಳು ಬರ್ಕೆ ಪೊಲೀಸರಿಗೆ ಲಭ್ಯ ಆಗ್ತವೆ. ಅದು ಎಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು, ಯಾರ ವಿರುದ್ಧ ಈ ಒಂದು ವಾಮಾಚಾರ ನಡೆಸಿರೋದು ಅಂತೇಳಿ ಬರ್ಕೆ ಪೊಲೀಸರು ವಿಚಾರಣೆಯನ್ನು ನಡೆಸಿದಾಗ ಪ್ರಸಾದ್ ಅತ್ತಾವರ್ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಹಾಗೇನೆ ಗಂಗರಾಜು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಕೈಯನ್ನು ಬಲಪಡಿಸೋದಕ್ಕೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತೇಳಿ ಈ ಹಿಂದೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನು ಸಹ ಕೊಟ್ಟಿದ್ದು. ಈಗ ಆ ಒಂದು ವಾಮಾಚಾರ ನಡೆದಂಥ ಸ್ಥಳ ಪೊಲೀಸರಿಗೆ ಪತ್ತೆಯಾಗಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿಂದೂ ರುದ್ರಭೂಮಿಯಲ್ಲಿರ್ತಕ್ಕಂಥ ಕಾಳಿಕಾಂಬ ಟೆಂಪಲ್ನಲ್ಲಿ ಆ ಒಂದು ವಾಮಾಚಾರ ನಡೆದಿತ್ತು ಅಂತೇಳಿ ಬಹಿರಂಗ ಆಗಿರ್ತಕ್ಕಂಥದ್ದು. ಆಗ ಏನು ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಸಿಕ್ಕಿದ್ದಂಥ ಫೋಟೋಗಳಿಗೂ ಈಗ ನೀವು ನೋಡ್ತಾ ಇರ್ತಕ್ಕಂಥ ಜಾಗವು ಎರಡೂ ಒಂದೇ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಮೇಕೆಯನ್ನು ಬಲಿ ಕೊಡುವ ಮುಖಾಂತರ ಇದೇ ಕಾಳಿಕಾಂಬ ಟೆಂಪಲ್ನಲ್ಲಿ ಈ ಒಂದು ವಾಮಾಚಾರ ಮಾಡಲಾಗಿತ್ತು. ಜೊತೆಗೆ ಇಲ್ಲೊಂದಷ್ಟು ಜನ ಈ ಒಂದು ವಾಮಾಚಾರಕ್ಕೆ ಸಹಕರಿಸಿದ್ರು ಅನ್ನೋ ಒಂದು ಆರೋಪದಲ್ಲಿ ಈಗ ಈ ಮಂಗಳೂರು ಪೊಲೀಸರು ಬಂದು ಇಲ್ಲಿಂದ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅವ್ರ ಮೇಲೆ ಕರ್ನಾಟಕ ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದರಡಿ ಅವರನ್ನು ಬಂಧನ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಮೂಡ ಹಗರಣದಲ್ಲಿ ವಾಮಾಚಾರದ ನೆರಳು ಕಂಡು ಬಂದಿತ್ತು. ಆ ಕುರಿತಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂಡ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳನ್ನ ಬೆಂಗಳೂರಿನ ಅಶೋಕನಗರ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಮಶಾನದಲ್ಲಿ ವಾಮಾಚಾರ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಇನ್ನೂ ಹಲವರ ಕುರಿತಾಗಿ ವಾಮಾಚಾರ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಮಂಗಳೂರಿನ ಬರ್ಕೆಯಲ್ಲಿ ಬಂಧಿತನಾಗಿದ್ದಂತಹ ಪ್ರಸಾದ್ ಅತ್ತಾವರ ಆತನ ಮೊಬೈಲ್ನಿಂದ ಈ ವಾಮಾಚಾರದ ವಿಚಾರ ಬೆಳಕಿಗೆ ಬಂದಿತ್ತು. ಇದೀಗ ಆ ಕೇಸ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸರು. ದೂರುದಾರರು ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ಅವರ ಫೋಟೋ ಇಟ್ಟು ಅದಕ್ಕೆ ನಿಂಬೆಹಣ್ಣು ಹಾಕಿ ಅದೇನೇನೋ ಎಲ್ಲ ವಾಮಾಚಾರದ ವಸ್ತುಗಳನ್ನ ಬಳಸಿ ಮಾಡಿರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬಂದಿತ್ತು. ಇದೀಗ ಮೂಡ ಹಗರಣದ ವಿಚಾರದಲ್ಲಿ ವಾಮಾಚಾರ ಮಾಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು. ತಮ್ಮ ವಿರುದ್ಧ ಮಾಡಿರ್ತಕ್ಕಂಥದ್ದು ಇದು ಅಂತ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿತ್ತು. ಒಟ್ನಲ್ಲಿ ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವ್ರು ಏನು ಬಾಯ್ ಬಿಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಯಾವ ಗ್ರೌಂಡ್ಸ್ ಮೇಲೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ? ಅವರ ಪಾತ್ರ ಏನಂತ ಈ ವಾಮಾಚಾರದ ಪ್ರಕರಣದಲ್ಲಿ? ಇದು ದೂರುದಾರರ ವಿರುದ್ಧವಾಗಿ ನಡೆದಿರ್ತಕ್ಕಂತಹ ವಾಮಾಚಾರನ ಅಥವಾ ಸಿಎಂ ವಿರುದ್ಧವಾಗಿ ನಡೆದಿರ್ತಕ್ಕಂಥ ವಾಮಾಚಾರನ? ಏನಿದ್ರ ಮರ್ಮ ನಾಗರಾಜ್?
ಶ್ರೀಲಕ್ಷ್ಮಿ, ಏನು ಈ ಹಿಂದೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಸಾದ್ ಅತ್ತಾವರ್ ಎಂಬಾತನ ಬಂಧನ ಆದಂಥ ಸಂದರ್ಭದಲ್ಲಿ ಆತನ ಮೊಬೈಲನ್ನ ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಏನು ಮೂಡ ಪ್ರಕರಣದಲ್ಲಿ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ, ಹಾಗೇನೆ ಸಿಎಂ ವಿರುದ್ಧ ಲೋಕಾಯುಕ್ತಗೆ ದೂರು ಕೊಟ್ಟಿರ್ತಕ್ಕಂಥ ಗಂಗರಾಜು ಫೋಟೋಗಳನ್ನ ಕಾಳಿಕಂಬ ದೇವಿಗೆ ಅರ್ಪಿಸಿ ಅಲ್ಲಿ ರಕ್ತ ಬಲಿಯನ್ನ ಕೊಟ್ಟಿರ್ತಕ್ಕಂಥದ್ದು ಅಥವಾ ಪ್ರಾಣಿ ಬಲಿಯನ್ನ ಕೊಟ್ಟು ಪೂಜೆ ಮಾಡಿ ವಾಮಾಚಾರ ಮಾಡಿರ್ತಕ್ಕಂಥ ಒಂದಷ್ಟು ಫೋಟೋಗಳು ಬರ್ಕೆ ಪೊಲೀಸರಿಗೆ ಲಭ್ಯ ಆಗ್ತವೆ. ಅದು ಎಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು, ಯಾರ ವಿರುದ್ಧ ಈ ಒಂದು ವಾಮಾಚಾರ ನಡೆಸಿರೋದು ಅಂತೇಳಿ ಬರ್ಕೆ ಪೊಲೀಸರು ವಿಚಾರಣೆಯನ್ನು ನಡೆಸಿದಾಗ ಪ್ರಸಾದ್ ಅತ್ತಾವರ್ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಹಾಗೇನೆ ಗಂಗರಾಜು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಕೈಯನ್ನು ಬಲಪಡಿಸೋದಕ್ಕೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತೇಳಿ ಈ ಹಿಂದೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನು ಸಹ ಕೊಟ್ಟಿದ್ದು. ಈಗ ಆ ಒಂದು ವಾಮಾಚಾರ ನಡೆದಂಥ ಸ್ಥಳ ಪೊಲೀಸರಿಗೆ ಪತ್ತೆ ಆಗಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿಂದೂ ರುದ್ರಭೂಮಿಯಲ್ಲಿರ್ತಕ್ಕಂಥ ಕಾಳಿಕಂಬ ಟೆಂಪಲ್ನಲ್ಲಿ ಆ ಒಂದು ವಾಮಾಚಾರ ನಡೆದಿತ್ತು ಅಂತೇಳಿ ಬಹಿರಂಗ ಆಗಿರ್ತಕ್ಕಂಥದ್ದು. ಆಗ ಏನು ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಸಿಕ್ಕಿದ್ದಂಥ ಫೋಟೋಗಳಿಗೂ ಈಗ ನೀವು ನೋಡ್ತಾ ಇರ್ತಕ್ಕಂಥ ಜಾಗವು ಎರಡೂ ಒಂದೇ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಮೇಕೆಯನ್ನು ಬಲಿ ಕೊಡುವ ಮುಖಾಂತರ ಇದೇ ಕಾಳಿಕಂಬ ಟೆಂಪಲ್ನಲ್ಲಿ ಈ ಒಂದು ವಾಮಾಚಾರ ಮಾಡಲಾಗಿತ್ತು. ಜೊತೆಗೆ ಇಲ್ಲೊಂದಷ್ಟು ಜನ ಈ ಒಂದು ವಾಮಾಚಾರಕ್ಕೆ ಸಹಕರಿಸಿದ್ರು ಅನ್ನೋ ಒಂದು ಆರೋಪದಲ್ಲಿ ಈಗ ಈ ಮಂಗಳೂರು ಪೊಲೀಸರು ಬಂದು ಇಲ್ಲಿಂದ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅವ್ರ ಮೇಲೆ ಕರ್ನಾಟಕ ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದರಡಿ ಅವರನ್ನು ಬಂಧನ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಮೂಡ ಹಗರಣದಲ್ಲಿ ವಾಮಾಚಾರದ ನೆರಳು ಕಂಡು ಬಂದಿತ್ತು, ಆ ಕುರಿತಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂಡ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳನ್ನ ಬೆಂಗಳೂರಿನ ಅಶೋಕನಗರ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಮಶಾನದಲ್ಲಿ ವಾಮಾಚಾರ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಇನ್ನೂ ಹಲವರ ಕುರಿತಾಗಿ ವಾಮಾಚಾರ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಮಂಗಳೂರಿನ ಬರ್ಕೆಯಲ್ಲಿ ಬಂಧಿತನಾಗಿದ್ದಂತಹ ಪ್ರಸಾದ್ ಅತ್ತಾವರ ಆತನ ಮೊಬೈಲ್ನಿಂದ ಈ ವಾಮಾಚಾರದ ವಿಚಾರ ಬೆಳಕಿಗೆ ಬಂದಿತ್ತು. ಇದೀಗ ಆ ಕೇಸ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸರು. ದೂರುದಾರರು ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ಅವರ ಫೋಟೋ ಇಟ್ಟು ಅದಕ್ಕೆ ನಿಂಬೆಹಣ್ಣು ಹಾಕಿ ಅದೇನೇನೋ ಎಲ್ಲ ವಾಮಾಚಾರದ ವಸ್ತುಗಳನ್ನ ಬಳಸಿ ಮಾಡಿರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬಂದಿತ್ತು. ಇದೀಗ ಮೂಡ ಹಗರಣದ ವಿಚಾರದಲ್ಲಿ ವಾಮಾಚಾರ ಮಾಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು. ತಮ್ಮ ವಿರುದ್ಧ ಮಾಡಿರ್ತಕ್ಕಂಥದ್ದು ಇದು ಅಂತ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿತ್ತು. ಒಟ್ನಲ್ಲಿ ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವ್ರು ಏನು ಬಾಯ್ ಬಿಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಯಾವ ಗ್ರೌಂಡ್ಸ್ ಮೇಲೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಅವರ ಪಾತ್ರ ಏನಂತ ಈ ವಾಮಾಚಾರದ ಪ್ರಕರಣದಲ್ಲಿ? ಇದು ದೂರುದಾರರ ವಿರುದ್ಧವಾಗಿ ನಡೆದಿರ್ತಕ್ಕಂಥ ವಾಮಾಚಾರನ ಅಥವಾ ಸಿಎಂ ವಿರುದ್ಧವಾಗಿ ನಡೆದಿರ್ತಕ್ಕಂಥ ವಾಮಾಚಾರನ? ಏನಿದ್ರ ಮರ್ಮ ನಾಗರಾಜ್? ಶ್ರೀಲಕ್ಷ್ಮಿ, ಏನು ಈ ಹಿಂದೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಸಾದ್ ಅತ್ತಾವರ್ ಎಂಬಾತನ ಬಂಧನ ಆದಂಥ ಸಂದರ್ಭದಲ್ಲಿ ಆತನ ಮೊಬೈಲನ್ನು ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಏನು ಮೂಡ ಪ್ರಕರಣದಲ್ಲಿ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಹಾಗೇನೆ ಸಿಎಂ ವಿರುದ್ಧ ಲೋಕಾಯುಕ್ತಗೆ ದೂರು ಕೊಟ್ಟಿರ್ತಕ್ಕಂಥ ಗಂಗರಾಜು ಫೋಟೋಗಳನ್ನು ಕಾಳಿಕಂಬ ದೇವಿಗೆ ಅರ್ಪಿಸಿ ಅಲ್ಲಿ ರಕ್ತ ಬಲಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಪ್ರಾಣಿ ಬಲಿಯನ್ನು ಕೊಟ್ಟು ಪೂಜೆ ಮಾಡಿ ವಾಮಾಚಾರ ಮಾಡಿರ್ತಕ್ಕಂಥ ಒಂದಷ್ಟು ಫೋಟೋಗಳು ಬರ್ಕೆ ಪೊಲೀಸರಿಗೆ ಲಭ್ಯ ಆಗ್ತವೆ. ಅದು ಎಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು, ಯಾರ ವಿರುದ್ಧ ಈ ಒಂದು ವಾಮಾಚಾರ ನಡೆಸಿರೋದು ಅಂತೇಳಿ ಬರ್ಕೆ ಪೊಲೀಸರು ವಿಚಾರಣೆಯನ್ನು ನಡೆಸಿದಾಗ ಪ್ರಸಾದ್ ಅತ್ತಾವರ್ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಹಾಗೇನೆ ಗಂಗರಾಜು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಕೈಯನ್ನು ಬಲಪಡಿಸೋದಕ್ಕೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತೇಳಿ ಈ ಹಿಂದೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನು ಸಹ ಕೊಟ್ಟಿದ್ದು. ಈಗ ಆ ಒಂದು ವಾಮಾಚಾರ ನಡೆದಂಥ ಸ್ಥಳ ಪೊಲೀಸರಿಗೆ ಪತ್ತೆ ಆಗಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿಂದೂ ರುದ್ರಭೂಮಿಯಲ್ಲಿರ್ತಕ್ಕಂಥ ಕಾಳಿಕಂಬ ಟೆಂಪಲ್ನಲ್ಲಿ ಆ ಒಂದು ವಾಮಾಚಾರ ನಡೆದಿತ್ತು ಅಂತೇಳಿ ಬಹಿರಂಗ ಆಗಿರ್ತಕ್ಕಂಥದ್ದು. ಆಗ ಏನು ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಸಿಕ್ಕಿದ್ದಂಥ ಫೋಟೋಗಳಿಗೂ ಈಗ ನೀವು ನೋಡ್ತಾ ಇರ್ತಕ್ಕಂಥ ಜಾಗವು ಎರಡೂ ಒಂದೇ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಮೇಕೆಯನ್ನು ಬಲಿ ಕೊಡುವ ಮುಖಾಂತರ ಇದೇ ಕಾಳಿಕಂಬ ಟೆಂಪಲ್ನಲ್ಲಿ ಈ ಒಂದು ವಾಮಾಚಾರ ಮಾಡಲಾಗಿತ್ತು. ಜೊತೆಗೆ ಇಲ್ಲೊಂದಷ್ಟು ಜನ ಈ ಒಂದು ವಾಮಾಚಾರಕ್ಕೆ ಸಹಕರಿಸಿದ್ರು ಅನ್ನೋ ಒಂದು ಆರೋಪದಲ್ಲಿ ಈಗ ಈ ಮಂಗಳೂರು ಪೊಲೀಸರು ಬಂದು ಇಲ್ಲಿಂದ ಇಬ್ಬರನ್ನ
ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅವ್ರ ಮೇಲೆ ಕರ್ನಾಟಕ ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದರಡಿ ಅವರನ್ನು ಬಂಧನ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.